ಬಾ ಮಂಜನ ಬಾ. ಮನೆಯನ್ನವರು ಒಳಗೆ ಪೂಜೆ ಮಾಡ್ತಿದ್ದಾರೆ, ಸ್ವಲ್ಪ ಹೊತ್ತು ನಿಂತ್ಕೋ, ಕಳಿಸ್ತೀನಿ. ಮಂಜು, ನೀನಿಲ್ಲಿ? ಅಣ್ಣನಿಗೆ ಒಂದು ವಿಷಯ ತಿಳಿಸಿತ್ತು, ಅದಕ್ಕೆ ಬಂದಿದೆ. ಹೌದು, ನೀನೇನು ಇಲ್ಲಿ? ಅದು ನನಗೆ ಸಾವ್ಕಾರ ಹತ್ರ ಸ್ವಲ್ಪ ಕೆಲಸ ಇತ್ತು. ಕಾಲೇಜ್ ಖರ್ಚಿಗೆ ಅಂತ ಹಣ ಬೇಕಿತ್ತು, ಕೇಳೋಕೆ ಅಂತ ಬಂದಿದ್ದೆ. ಹೌದು, ಚೆನ್ನಾಗಿ ಸಾಗಿದೆ ತಾನೆ? ನನ್ನ ವಿದ್ಯಾಭ್ಯಾಸ ಚೆನ್ನಾಗಿ ನಡೆದಿದೆ. ನಿನ್ನ ಅಭ್ಯಾಸ ಹೇಗೆ ನಡೆದಿದೆ? ಚೆನ್ನಾಗಿ ನಡೆದಿದೆ ಪವಿತ್ರ. ಅಣ್ಣ ಬರುವವರೆಗೂ ಚೇರ್ ಮೇಲೆ ಕುಳಿತಿಕೋ. ಸರಿ. ಪವಿತ್ರ, ಹೂವಿನಂಥ ಹುಡುಗಿ, ಇಂಥ ಹುಡುಗಿ ನನ್ನ ಸಂಗಾತಿ ಆದರೆ ನಾನೇ ಭಾಗ್ಯಶಾಲಿ. ಪ್ರೀತಿಗಾಗಿ ಪ್ರಾಣ ಹೋಗಲಿ, ಪ್ರಿಯ ನಿನ್ನ ಕೈ ಬಿಡಲಾರೆ. ಯುಗಗಳು ಕಳೆದು ಉರುಳಿದರು, ನೀನೆ ನನ್ನ ಜೀವದ ಜ್ಯೋತಿ. ಪ್ರೀತಿಗಾಗಿ ಪ್ರಾಣ ಹೋಗಲಿ, ಪ್ರಿಯ ನಿನ್ನ ಕೈ ಬಿಡಲಾರೆನು. ಪ್ರೀತಿಗಾಗಿ ಪ್ರಾಣ ಹೋಗಲಿ, ಪ್ರಿಯ ನಿನ್ನ ಕೈ ಬಿಡಲಾರೆನು. ಯುಗಗಳು ಕಳೆದು ಉರುಳಿದರು, ಯುಗಗಳು ಕಳೆದು ಉರುಳಿದರು, ನೀನೆ ನನ್ನ ಜೀವನ ಜ್ಯೋತಿ. ಪ್ರೀತಿಗಾಗಿ ಪ್ರಾಣ ಹೋಗಲಿ, ಪ್ರಿಯ ನಿನ್ನ ಕೈ ಬಿಡಲಾರೆನು. ಪ್ರೀತಿಗಾಗಿ ಪ್ರಾಣ ಹೋಗಲಿ, ಪ್ರಿಯ ನಿನ್ನ ಕೈ ಬಿಡಲಾರೆನು. ರಘುಪತಿ ಬರೆದ ಪ್ರೀತಿಯು ಮಧುರ, ಜಗ ಮುಳುಗಿ ಹೋದನು ನೀನು ನನಗೆ ಅಮರ. ರಘುಪತಿ ಬರೆದ ಪ್ರೀತಿಯು ಮಧುರ, ಜಗ ಮುಳುಗಿ ಹೋದನು ನೀನು ನನಗೆ ಅಮರ. ದೇಹಗಳೆರಡು ಜೀವವು ಒಂದೇ, ದೇಹಗಳೆರಡು ಜೀವವು ಒಂದೇ. ಪ್ರೀತಿಸುವ ಭಯವೇಕೆ, ಪ್ರೀತಿಗಾಗಿ ಪ್ರಾಣ ಹೋಗಲಿ, ಪ್ರಿಯ ನನ್ನ ಕೈ ಬಿಡಲಾರೆನು. ನಾನು ಕಂಡಿದ್ದು ಕನಸೆ. ಏನು ಮಂಜು, ಕನಸು ನನಸು ಎನ್ನುತ್ತಿರುವಲ್ಲ? ಏನಿಲ್ಲಣ್ಣ. ಬಂದ ವಿಷಯ
ಇಂದು ಗ್ರಾಮ ದೇವರ ಉತ್ಸವ ಮುತ್ತನ ಹೇಳಿದವರು ನೀವು ದೇವಸ್ಥಾನದ ಕಡೆ ಬರಬೇಕಂತೆ. ಸರಿ ಮಂಜು, ನಾನು ಬರ್ತೇನೆ, ನೀನು ನಡಿ. ಆಯ್ತು ಅಣ್ಣ, ನಾನು ಬರುತ್ತೇನೆ. ಪವಿತ್ರ, ಚೆನ್ನಾಗಿದೆಯಾ ತಾನೇ? ನಮಸ್ಕಾರ ಸಾವುಕಾರ, ಚೆನ್ನಾಗಿದ್ದೀನಿ. ಅದೇನಂದರೆ ನಾನು ಇಲ್ಲಿ ಬರೋಕ್ಕೆ ಕಾರಣ ಅದೇನಂದರೆ, ಹೇಳು ಪವಿತ್ರ, ನಾಚಿಕೆ ಏಕೆ? ಏನೂ ಇಲ್ಲ ಸಾವುಕಾರೆ, ನನ್ನ ಕಾಲೇಜ್ ಖರ್ಚಿಗೆ ಅಂತ ನನಗೆ ಸ್ವಲ್ಪ ಹಣ ಬೇಕಿತ್ತು, ಕೇಳೋಣ ಅಂತ. ಅಷ್ಟೇ ತಾನೇ ಪವಿತ್ರ, ಯಾವ ಮಗು ಶಿಕ್ಷಣದಿಂದ ವಂಚಿತ ಆಗಬಾರದು. ಪ್ರತಿಭಾವಂತ ಈ ದೇಶದ ದೊಡ್ಡ ಆಸ್ತಿ. ಈ ಸಮಾಜದಲ್ಲಿ ಬಡ ವಿದ್ಯಾರ್ಥಿಗೆ ಎಲ್ಲರೂ ಸಹಕರಿಸಿ ಸಹಾಯ ಮಾಡಿದರೆ ಎಲ್ಲರಂತೆ ಬೆಳೆಯಲು ಸಾಧ್ಯ. ಸಾವುಕಾರ, ಎಂಥ ಮನಸ್ಸು ನಿಮ್ಮದು. ಸಹಾಯ ಬೇಡಿ ಬಂದವರಿಗೆ ಅಸಹನೆಯಿಂದ ಮಾತನಾಡದೆ ಅವರಿಗೆ ಸಹಾಯ ಬಯಸಿ ಕೊನೆಗೆ ನಿಮ್ಮ ಕೈಯಿಂದ ಆದಷ್ಟು ಸಹಾಯವನ್ನು ಮಾಡಿ ಅವರನ್ನು ಮೇಲೆ ತರಬೇಕು ಎಂಬ ಆ ನಿಮ್ಮ ಗುಣ ನಿಜವಾಗ್ಲೂ ಚಿನ್ನ ಸಾವುಕಾರೆ, ಚಿನ್ನ. ಪವಿತ್ರ, ಸಮಾಜದಲ್ಲಿ ನೊಂದವರು ಸಾಕಷ್ಟಿದ್ದಾರೆ. ನೊಂದವರ ಪಾಲಿಗೆ ಉಳ್ಳೋರು ಸಂಜೀವನಿ ಆಗಬೇಕಾದ್ರೆ ಅಂದಾಗ ಮಾತ್ರ ಆರೋಗ್ಯಕರ ಸಮಾಜ ಕಟ್ಟಲು ಸಾಧ್ಯ. ನಿಜ ಸಾವುಕಾರೆ, ಈ ದೇಶದಲ್ಲಿ ಪ್ರತಿಯೊಬ್ಬರು ನಿಮ್ಮ ಹಾಗೆಯೇ ಯೋಚನೆ ಮಾಡಬೇಕು. ಅಂದಾಗಲೇ ನೊಂದ ಯುವಕ ಯುವತಿಯರು ಮುಂದೆ ಬರಲು ಸಾಧ್ಯ, ಈ ದೇಶದಲ್ಲಿ ಬದಲಾವಣೆ ಕಾಣಲು ಸಾಧ್ಯ. ಹೌದು ಪವಿತ್ರ, ಯುವಕರು ತಾನೇ ದೇಶದ ದೊಡ್ಡ ಆಸ್ತಿ. ಅಣ್ಣ, ಕೂಲಿ ಮಾಡುವ ನಮ್ಮಂಥವರನ್ನು ಅತ್ಯಂತ ಪ್ರೀತಿಯಿಂದ ಮಮಕಾರದಿಂದ ಮಾತನಾಡ್ತೀಯಲ್ಲ, ನೀನು ನಿಜವಾಗ್ಲೂ ದೇವರನ್ನ, ದೇವರು. ನಾವು ಆಡೋ ಮಾತು ಮತ್ತೊಬ್ಬರಿಗೆ ಆನಂದ ಕೊಡಬೇಕು, ವಿನಕಾರ ದುಃಖ ಕೊಡಬಾರ್ದು. ನಾಳೆನೇ ಹೋಗು. ದಾರಿ ದಾರಿ ಸರಿ ಅಣ್ಣ, ನಾಳೆ ನಿನಗೆ ಹೋಗಿ ಕಾಲೇಜಿಗೆ ಫೀಸ್ ತುಂಬಿ ಬರ್ತೇನೆ. ದಾರಿ ನಮಸ್ಕಾರ ಅಣ್ಣ. ಯಾರಪ್ಪ ನೀನು? ನಾನೊಬ್ಬ ಕಷ್ಟದ ಜೀವಿಯನ, ಬಡಪಾಯಿ ಜೀವ. ಹುಟ್ಟಿದ ಮೇಲೆ ಬಂದ ಕಷ್ಟಗಳು ಎದುರಿಸಬೇಕಪ್ಪ. ಈಗ ಎಲ್ಲಿಗೆ ಹೊರಟೆಯಪ್ಪ? ನೆಮ್ಮದಿ ಹುಡುಕಿಕೊಂಡು ಇದೇವರಿಗೆ ಬಂದಿರುವೇನ. ಏನು ಕೆಲಸ ಮಾಡ್ತೇಪ್ಪ? ನನ್ನ ಜೀವನ ನಡೀಲಿಕ್ಕೆ ಈ ಸಮಾಜಕ್ಕೆ ಒಳ್ಳೇದಾಗೋದಾದ್ರೆ ಯಾವ ಕೆಲಸ ಇದ್ರೂ ಮಾಡ್ತೀನಿ ಅಣ್ಣ. ಸಮಾಜ ನಮಗೆ ಏನು ಕೊಡುತ್ತಿತ್ತು ಅನ್ನೋದಕ್ಕಿಂತ ಸಮಾಜಕ್ಕೆ ನಾವು ಏನಾದರೂ ಮಾಡಬೇಕು ಅನ್ನುವ ಈ ನಿನ್ನ ಗುಣ ನಿಜವಾಗಲೂ ಮೆಚ್ಚಬೇಕಪ್ಪ. ಹೌದಣ್ಣ, ಹೌದು. ಮತ್ತಣ್ಣ, ಅಣ್ಣ, ಮನೆಯ ನನಗೆ ವಿಷಯ ತಿಳಿಸಿ ಬಂದಿದ್ದೇನೆ, ಸದ್ಯ ಬರ್ತಾನಂತ ಹೇಳಿದ್ದಾರೆ. ಇವತ್ತೇನಣ್ಣ ಮಂಜಾನ ವಿಶೇಷ? ಅದು ಇಂದು ಗ್ರಾಮ ದೇವರ ಉತ್ಸವ, ಇನ್ನು ಅಣ್ಣ ಅತ್ತಿಗೆ ಏನೋ ಬಂದಿಲ್ಲವೇ? ಅದೋ ನೋಡು, ನಿಮ್ಮ ಅತ್ತಿಗೆ ಬರುತ್ತಿದ್ದಾಳೆ. ಮಹಿಳೆಯರು ಇನ್ನೂ ಬಂದಿಲ್ವೇ? ಪೂಜೆ ಸಮಯಕ್ಕೆ ಬರಬಹುದು ಜ್ಯೋತಿ. ಮುತ್ತನವ್ರೆ, ನಾನು ಸ್ವಲ್ಪ ಕೆಲಸ ಇದ್ದಾನೆ, ಹೋಗಿ ಬರ್ತೇನೆ. ಸರಿ, ಹೋಗಿ ಬರಪ್ಪ. ನಮಸ್ಕಾರ ಬನ್ನಿ ಶ್ರೀಮಂತರಿ. ಮತ್ತೇನು ಶ್ರೀಮಂತರಿ, ಗ್ರಾಮದ ಉತ್ಸವ ಉದ್ರಮ ಸಾಗುತ್ತಿದ್ದಿಲ್ಲ. ನಮಸ್ಕಾರ ಬನ್ನಿ ಶ್ರೀಮಂತರಿ. ಬೆಂಕಿ ಹಚ್ಚು ನಿನ್ನ ನಮಸ್ಕಾರಕ್ಕೆ. ಯಾಕೆ ಸೌಕರ್ಯ, ಯಾಕೋ ಸಿಟ್ಟಾಗಿ ಮಾತನಾಡ್ತಿದ್ರಲ್ಲ? ಮತ್ತೆ ನಿನಗೆ ಮುದ್ದು ಕೊಟ್ಟು ಮಾತಾಡಬೇಕಿಲ್ಲ ವೇಕಿ. ಸೌಕರ ಬಾಯಿಯನ್ನು ಬಿಗಿ ಹಿಡಿದು ಮಾತನಾಡು. ಮೊತ್ತಣ್ಣ ಎಂದರೆ 10 ಜನರು ಗೌರವ ಕೊಟ್ಟು ಮಾತನಾಡುತ್ತಾರೆ. ಅಂತ ನನ್ನನಿಗೆ ಇನ್ನೊಂದು ಅಕ್ಷರ ಕೀಳಾಗಿ ನುಡಿದರೆ ನಿನ್ನ ಪರಿಣಾಮ ನೆಟ್ಟಗಿರುವುದಿಲ್ಲ. ಏನು ಮಾಡುವೆ ಬಡಕೊಂಡೆ?
ಬಿಸಿರಾಗ್ತದೆ ಎಂದು ಎದೆ ಎಬ್ಬಿಸಿದರೆ ಕತ್ತರಿಸಿ ಹಾಕುತ್ತೇನೆ ಮಗನೇ ನಿನ್ನನ್ನು. ಕತ್ತರಿಸಿ ಹಾಕಲು ನಾನೇನು ಕುರಿಯನಲ್ಲ, ನನ್ನೊಮ್ಮೆ ಕೆಣಕಿ ನೋಡು, ನಿನ್ನನ್ನು ಕೆಸರಿನಲ್ಲಿ ಹಾಕಿ ತೊಳೆದು ಬಿಟ್ಟೇನು. ಲೇ ಮಂಜ, ಹತ್ತೂರಾಳುವ ನನ್ನ ಅಣ್ಣನಿಗೆ ಎದರಿ ಬದುಕುವುದನ್ನು ಕಲಿತುಕೋ. ಹಾರಾಡಿದರೆ ಹಗಲನ್ನು ಲೆಕ್ಕಿಸದೆ ಸೊಟ್ಟು ಬಿಡುವ ಮಗನೇ. ಏ ಜಿತೇಂದ್ರ, ಸುಡಲು ನಾನೇನು ಸೌದೆ ಅಲ್ಲ. ಈ ನಿನ್ನ ಪೌರುಷವನ್ನು ನಿನ್ನ ಮನೆಯಲ್ಲೇ ತೋರಿಸಿಕೊ. ಪ್ರಯೋಜನಕ್ಕ ಬಾಲ ಬೆಳೆದು ಸಕ್ಕು ಹುಕ್ಕಿದ ನಿನ್ನಂತ ಹಕ್ಕಿಯನ್ನು ಕೊಕ್ಕಿತು ಎನ್ನುವುದು ಈ ಜಿತೇಂದ್ರನಿಗೆ ಕ್ಷಣದ ಮಾತು. ಮತ್ತೆ ತಡ, ತಮ್ಮೆದ್ದರ ಜೊತೆ ಮುತ್ತಣ್ಣನ ತಮ್ಮನನ್ನು ದಮ್ಮು ಹಿರಿಯನಾದ ನನ್ನ ಸಿಕ್ಕರೆ ನಾನ್ಯಾರು ಅಂತ ನಿನಗೆ ತೋರಿಸುತ್ತೇನೆ. ಸಾವುಕಾರ, ಮಾತಿಗೆ ಮಾತು ಬೆಳೆಸಿದ್ರೆ ಪ್ರಯೋಜನ ಇಲ್ಲ. ನಿನ್ನ ತಮ್ಮನಿಗೆ ಸುಮ್ಮನಾಗಿರು ಹೇಳು. ಮುತ್ತಣ್ಣ, ಇದೇ ಮಾತನ್ನು ನಿನ್ನ ತಮ್ಮನಿಗೆ ಹೇಳು. ಗ್ರಾಮ ದೇವರ ಪೂಜೆ ನಮ್ಮಿಂದ ನಡೆಯಬೇಕು. ಅದು ಊರಿನ ಜನರಿಗೆ ಬಿಟ್ಟ ವಿಷಯ. ಊರಿನ ಜನರು ಬಿಟ್ಟಿಕೊಳ್ಳು ತಿನ್ನುವ ಊರಿನ ಜನರಿಗೆ ನಮ್ಮ ಬೆಂಪಿಗೆ ಎದಕ್ಕೆ ಬೇಕು? ಊರಿ ಅಂದ ಮೇಲೆ ಎಲ್ಲರೂ ಒಪ್ಪಿಗೆ ಪಡೆಯೋದಿದೆ ಒಳ್ಳೆಯದು. ಪಡೆಯದಿದ್ದರೆ ನಡೆಯುವುದು ಗೋರುವಿದ್ದ ಯುದ್ಧ. ಧರ್ಮೇಂದ್ರನ ಹೆಸರು ಕೇಳಿದರೆ ಗಡಗಡನೆ ನಡುಗುವ ಈ ಜನರು ನಮ್ಮ ಮೇಲೆ ಯುದ್ಧಕ್ಕೆ ಬರುವರೆ. ಏನು ಮುತ್ತಣ್ಣ, ದೇವಸ್ಥಾನ ಎದುರು ಏನು ಗಲಾಟೆ? ಬಂಡಿ ಮನೆಯವರೇ, ಮಗು ಚಿವುಟೋರ್ಣವೇ, ತೊಟ್ಟಿಲ ತೂಗೋರುಣಿವೆ. ಅಂದ್ರೆ ನಿಮ್ಮ ಮಾತಿನ ಅರ್ಥ ಗ್ರಾಮ ದೇವರ ಪೂಜೆ ನಿನ್ನಿಂದ ನಡಬೇಕಂತ ಅದು ಊರು ಜನರ ಅಭಿಪ್ರಾಯ. ಪೂಜೆ ಯಾರು ಮಾಡಿದ್ರೇನು, ಒಟ್ಟಿನಲ್ಲಿ ನಮ್ಮ ಊರಿಗೆ ಒಳ್ಳೇದಾಗಬೇಕು. ಮನಿ ಈ ಕಣ್ಣ ಮುಚ್ಚಲಾಟ ನನ್ನ ಹತ್ತಿರ ಬೇಡ. ಯಾವುದು ಕಣ್ಣ ಮುಂಚಲಿ? ನೀನು ಮಾಡುತ್ತಿರೋದು ಕಣ್ಣ ಮುಂಚಲಿ. ಬಡವರ ರಕ್ತ ಏರಿ ಹೊಚ್ಚು ಬೆಳೆಸಿಕೊಂಡಿರುವ ಈ ನಿನ್ನ ಕಪಟ ಕೈಗಳಿಂದ ಮೊದಲು ದೇವರಿಗೆ ಪೂಜೆ ಬೇಡ. ಮೈಲಾರಿ, ಊರು ಜನರು ಎದುರಿಗೆ ಅಗರ್ಭ ಶ್ರೀಮಂತನಿಗೆ ಎದುರು ಮಾತನಾಡಿದರೆ ಬೀಳುವುದು ನಿನ್ನ ಹೆಣ. ಹೆಣ? ಶ್ರೀಮಂತ ಹಣದ ಮತ್ತನಲ್ಲಿ ಮನುಷ್ಯತ್ವ ಮರೆತಿರುವ ನಿನ್ನಂತ ನೂರಾರು ಕುಣಿಗಳು ಒಂದಾದರೂ ಈ ಗಂಡಗಲಿನೇ ಮುಟ್ಟಲಕ್ಕೆ ಆಗುವುದಿಲ್ಲ. ಏಕೆಂದರೆ ಕುರಿಹಾಲ ಉಂಡು ಕನ್ನಡವನ ತೋಳಿನಲ್ಲಿ ಬೆಳೆದಿರುವ ಈ ಕನ್ನಡದ ಕಂದನಿಗೆ ಇದೇ ನೂರಾನೇ ಬಲ. ನನ್ನ ತಂಟಿಗೊಮ್ಮೆ ಬಂದು ನೋಡು, ನಿನಗೆ ಅನಿಸುತ್ತದೆ ನಾನು ಈ ಭೂಮಿಯ ಮೇಲೆ ಹುಟ್ಟಬಾರದು ಎಂದು. ಮೈಲಾರಿ, ನಿನ್ನ ಮಾತುಗಳು ಕೇಳಲು ಚೆನ್ನ. ಎಂತೆಂಥ ಗಂಡುಗಳಿಗೆ ಗುಂಡಿ ತೊಟ್ಟಿರುವ ಈ ಧರ್ಮೇಂದ್ರಿಗೆ ನೀನು ಯಾವ ಲೆಕ್ಕ? ಲೆಕ್ಕ? ನಿನ್ನ ಲೆಕ್ಕ ಪಕ್ಕ ಹೋಗಬೇಕಾದರೆ ನನ್ನ ಯುದ್ಧಕ್ಕೆ ಕೈ ಕೊಡಲೇ. ರಾಜ್ಯ ಮುದ್ದೆ ಉಂಡು ಬೆಳೆದಿರುವ ಈಗ ಮೈಲಾರಿ ಕೂಡ ಒಂದೇ ಏಟಿಗೆ ನೀವು ಸೇರಬೇಕು. 3 ಜನರು ಗೊತ್ತ. ಮುತ್ತಣ್ಣ, ನಿನ್ನ ತಮ್ಮನ ಮಾತನ್ನು ಮಿತಿ ಮೀರುತ್ತದೆ. ನೀನಾಗೆ ಸಲ ಕೊಟ್ಟರೆ ಶಾಂತಿ, ಇಲ್ಲವಾದರೆ ನಡೆಯುವುದೇ ಕ್ರಾಂತಿ. ಸಾವುಕಾರ, ನಿನ್ನ ಕ್ರಾಂತಿಗೆ ಹೆದರು ಕಾಲ ಈಗ ದೂರವಾಯಿತು. ಸುಮ್ಮನೆ ಶಾಂತಿಯಿಂದ ಇದ್ದರೆ ಒಳ್ಳೆಯದು, ಇಲ್ಲವಾದರೆ
ದುಷ್ಟರಾದ ನಿಮ್ಮನ್ನು ಹದ್ದಿನತೆ ಹರಿದು ತಿನ್ನುತ್ತಾರೆ ನನ್ನ ತಮ್ಮಂದಿರು. ಶಿವ ಎಗ್ರಾಸ್ ಗಿರಾಸ್ ತಗೊಂಡ್ ಕೊಡೋ ಇವ್ರಿಗೆ ಹೊಟ್ಟೆ ಹಸ್ತಿರ್ಬೇಕು. ಹದ್ದಿನಂಗೆ ಹೊರತಿರ್ತಾನು ಮುಂಗ್ಳಂಗೆ ಬೋತಿರ್ತಾನು ಅನ್ನಕತ್ತಾನ್ರಿ ಅಪ್ಪ ಸಾವುಕಾರವ. ಸಾವುಕಾರ ಜೀವಂತಿದ್ರೆ ಅಂತ 100 ದೇವ್ರ ಗುಡಿ ಪೂಜೆ ಮಾಡ್ಬೋದಪ್ಪ. ಸೋಮನ ಬರ್ರಿ ಮನೆ ಕಡೆ ಹೋಗೋಣ ನಾವ. ಜಾನ ನಮಗೆ ಬೆಲೆ ಇಲ್ಲದ ಈ ಉತ್ಸವ ನಮಗೆ ಬೇಡ, ನಡೆ ಹೋಗೋಣ ಇಲ್ಲಿಂದ. ಹೋಗ್ರು ತಾಯಿಗಣ್ಣನ ಮಕ್ಕಳ್ರ ಹೋಗ್ರಿ. ಧರ್ಮ ಅಧರ್ಮಗಳ ನಡುವೆ ವ್ಯರ್ಥವೆಂಬ ಸಮಯವನ್ನು ಹಾಳು ಮಾಡಬೇಡಿ ಗೌಡ್ರಿ, ಹಾಳು ಮಾಡಬೇಡಿ. ಹೋಗ್ರು ತಾಯಿಗಣ್ಣನ ಮಕ್ಕಳ್ರ ಹೋಗ್ರಿ. ಮುಂದೈತಿ ನಿಮಗೆ ಮಾರಿ ಹೋಗ. ಸಜಮಾನ್ರ ನೀವಿನ್ನು ಮುಂದಿನ ಕಾರ್ಯಕ್ರಮ ಚಾಲೂ ಮಾಡ್ರಿ. ಮಣಿಯವ್ರೆ, ಈ ಪೂಜೆಯನ್ನು ನೀವೇ ಸಲ್ಲಿಸಿ. ಎಲ್ಲರೂ ನಮ್ಮ ಮನೆಗೆ ನಡೆಯಿರಿ, ಒಟ್ಟಾಗಿ ಸೇರಿ ಊಟ ಮಾಡೋಣ. ಮೈಲಾರಿ, ನೀವೆಲ್ಲರೂ ಸಾವುಕಾರ ಜೊತೆಗೆ ಮನೆಗೆ ನಡೀರಿ. ನಾನು ನಿಮ್ಮ ಅತ್ತಿಯೊಂದಿಗೆ ಆಮೇಲೆ ಬರುತ್ತೇನೆ. ಆಯ್ತು ಅಣ್ಣ. ಆಸ್ತಿವ ನೀವು ವದಾಡ್ಸೋಣವಾ ನಾವು ಹಾಗಾರಿ ಮನೆ. ಯಾಕೆ ಜ್ಯೋತಿ, ಯಾಕೋ ಮಂಕಾಗಿರುವಲ್ಲ? ಆ ಧರ್ಮೇಂದ್ರ ಅವತ್ತು ನನ್ನನ್ನು ಬಲಾತ್ಕಾರ ಮಾಡಲು ಬಂದಿದ್ದ. ಇವತ್ತು ಇಲ್ಲಿಗೆ ಬಂದು ಇಷ್ಟೆಲ್ಲ ಘಟನೆ ಮಾಡಿದ್ನಲ್ಲ, ನನಗೆ ಯಾಕೋ ಭಯವಾಗ್ತಾ ಇದೆ. ಊರು ಅಂದ ಮೇಲೆ ಅದೆಲ್ಲ ಇದ್ದಿದೆ ಜ್ಯೋತಿ, ಅದಕ್ಕೆ ಯಾಕೆ ಚಿಂತೆ ಮಾಡ್ತೀಯಾ? ರೀ, ಅವನನ್ನು ಕಂಡ್ರೆ ನನಗೆ ಯಾಕೋ ತುಂಬ ಭಯವಾಗ್ತಾ ಇದೆ ರೀ. ಈಗ ಭಯ ಪಡೋದು ಅಂತದ್ದು ಏನಾಗಿದೆ ಜ್ಯೋತಿ? ಹಾಗಲ್ಲ, ದುಷ್ಟನಾಗಿರುವ ಆ ಧರ್ಮೇಂದ್ರ ಮುಂದೆ ನಮ್ಮ ಸಂಸಾರದಲ್ಲಿ ಏನಾದರೂ ಆಪತ್ತು ತಂದ್ರೆ ಹೇಗ್ರಿ ನಮ್ಮ ಗತಿ? ಹುಲಿ ಅಂತ ನನ್ನ ತಮ್ಮ ಮೈಲಾರಿ ಇರುವವರೆಗೂ ಯಾವ ಅಪಾಯನೂ ಆಗೋದಿಲ್ಲ. ಈಗಾದ್ರೆ ಚಿಂತೆ ಬಿಡು. ನೀವಿಷ್ಟೇ ಹೇಳಿದ್ರಲ್ಲ, ನನಗೆ ಚಿಂತೆ ಹೋಯ್ತು. ಬನ್ನಿ ಮನೆಗೆ ಹೋಗೋಣ. ಆತುರ ಏಕೆ ಚಿನ್ನ? ಬಾಡಿರುವ ಈ ಮನಕ್ಕೆ ಒಂದು ಸಂತೋಷ ನೀಡಲ್ಲ. ಪತಿಯೇ ಪರಮೇಶ್ವರ ಎಂದು ನಂಬಿರುವ ಈ ನಿಮ್ಮ ಸತಿಯಿಂದ ನಿಮಗೆ ಯಾವ ಸಂತೋಷ ಬೇಕು? 1 ವರ್ಷ ತುಂಬುದ್ರ ಒಳಗಡೆ ನಿನ್ನಂತ ಮುದ್ದಾದ ಹೆಣ್ಣು ಮಗನು ಹೆತ್ತು ಕೊಡು. ನಂಗೆ ಹೆಣ್ಮಗು ಬೇಕಾಗಿಲ್ಲ, ನಿಮ್ಮ ಗುಣವಂತ ಇರುವ ಗಂಡು ಮಗು ಬೇಕು. ಇಲ್ಲ ಜ್ಯೋತಿ, ನನಗೆ ಹೆಣ್ಣು ಮಗುನೇ ಬೇಕು. ಇಲ್ಲ, ನನಗೆ ಗಂಡು ಮಗುನೇ ಬೇಕು. ಹೋಗ್ಲಿ ಬಿಡಿ ಜ್ಯೋತಿ, ದೇವರು ಕೊಟ್ಟಿದ್ದೇ ಆಗಲಿ. ಸರಿ ಬಿಡಿ, ನಿಮ್ಮ ಇಚ್ಛೆ ಇದ್ದಂತೆ ಆಗ್ಲಿ. ನಿನ್ನ ಗಲ್ಲಕ್ಕೆ ಮುತ್ತು ಕೊಡಲು ನಾನು ತುಟಿ ಹಾತುರ್ತಿದ್ದೆ. ಬಾ ಹತ್ತಿರ. ಹೇ 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 ಹೇ. ಆಹಾ ಹಾ 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 ಹಾ.
ದೂರದ ನೀನಾದೆ ಗಂಗೆ ನೀನಾದೆ ಊರಿನ ಜನರಿಗೆ ನಮ್ಮ ಮೇಲೆ ಭಯ ಬರಬೇಕು ಅಂದ್ರೆ ಜನರ ಮೇಲೆ ನಾವು ದಬ್ಬಾಳಿಕೆ ಮಾಡುತ್ತಲೇ ಇರಬೇಕು. ವಯಸ್ಸಿಗೆ ಬಂದ ಹುಡುಗಿಯರಿಗೆ ಸುಖ ನೀಡುವುದೆಂದರೆ ಈ ನಾಗೇಂದ್ರನಿಗೆ ಹಬ್ಬ. ಸ್ವಲ್ಪ ದಾರಿ ಬಿಡಿ. ಓ ಪವಿತ್ರ, ನೀನು ಬಂದಿದ್ದು ಒಳ್ಳೆಯದೇ ಆಯ್ತು. ಏಕೆ? ಏಕೆಂದರೆ ನನಗೀಗ ನಿನ್ನಂತ ಹುಡುಗಿಯರ ಸಂಘ ಬೇಕಿದೆ. ಸಂಘ? ನಿನ್ನ ಸಂಘವನ್ನು ಬಯಸಿ ನಿನ್ನ ಪಕ್ಕಕ್ಕೆ ಬರೋಕೆ ನಾನೇ ನಿನ್ನ ಸತಿಯಲ್ಲ. ಸತಿ ಒಪ್ಪಿದರೆ ಈಗದ ಕಟ್ಟುವೆ ತಾಳಿಯನ್ನು. ತಾಳಿ? ನಿನ್ನಂಥ ಕಟಕನ ಕೈ ಹಿಡಿಯುವ ಕರ್ಮ ನನಗೇನು ಬಂದಿಲ್ಲ. ಕಟುಕ ಕೈ ಹಿಡಿಯುವ ಇಷ್ಟ ಇಲ್ಲದಿದ್ದರೆ ಇವತ್ತೊಂದು ದಿನ ನನಗೆ ಸುಖ ಕೊಡು. ಏ ಮುಚ್ಚ ಬಾಯ್ನ. ಇನ್ನೊಂದು ಅಕ್ಷರ ನಿನ್ನ ಬಾಯಿಂದ ಹೊಲಸು ಶಬ್ದ ಬಂದಿದ್ದೆ ಆದ್ರೆ ನಿನ್ನ ಬಾಯಿಲಿರೋ ಹಲ್ಲು ಬಿಚ್ಚಬೇಕಾಗತ್ತೆ. ಹಲ್ಲು ಬಿಚ್ಚುವ ಹುಚ್ಚು ಸಾಹಸ ನಿನಗಿದೆ ಎಂದರೆ ಈಗ ನೋಡು ನಾಗೇಂದ್ರನ ಚಮತ್ಕಾರವನ್ನು. ಏನು ನಿನ್ನ ಹತ್ರ ಹಣ ಇದೆ, ಏನ್ ಬೇಕಾದ್ರೂ ಮಾಡಬಹುದು ಅನ್ಕೊಂಡೇನು? ನಮ್ಮಂತ ಬಡಪಾಯಿ ಹೆಣ್ಣು ಮಕ್ಕಳನ್ನ ಏನೋ ತಿಳಿದಿದ್ಯಾ? ಹಣ ಇದ್ದ ನಿನ್ನಂಥವ್ನ ಹೇಳೋರು ಕೇಳೋರು ಯಾರು ಇಲ್ಲ ಅಂದ್ಕೊಂಡೇನು? ಇಲ್ಲಿ ನಾವು ಹೇಳಿದ್ದು ಕೇಳಬೇಕೇ ವಿನಃ ನಮಗೆ ಹೇಳಲು ಬರಬಾರದು. ಸುಮ್ಮನೆ ಬಾರೆ ಸನಿಯಕ್ಕೆ. ಬೇಡ, ನಿನ್ನ ಕೈ ಬೇಡ, ನಿನ್ನ ಕೈ ಮುಗಿತೀನಿ. ನೀನೇನು ಬೇಕಾದ್ರೂ ಹೇಳು, ನಾನು ಕೇಳ್ತೀನಿ. ಆದ್ರೆ ನನ್ನ ಮಾನ. ಕಬ್ಬಿನ ಕಾಶಿ ಬಡಿದಾಗಲೇ ಮಾತು ಕೇಳುವುದು. ನನ್ನ ಹೃದಯದ ಬಾಯಾರಿಕೆ ನೀಗಿಸುವ ನವಿಲು ನೀನಾಗಿ ಗರಿ ಬೆಚ್ಚಿ ನರ್ತಿಸುವ ಬಾನಂಗಳದಲ್ಲಿ. ಹೌದಾ? ಸರಿ, ಹಾಗಾದ್ರೆ ನೀನು ಹೇಳ್ದ ಹಾಗೆ ಕೇಳ್ತೀನಿ. ಆಮೇಲೆ ಆದ್ರೂ ದಯಮಾಡಿ ನಾನು ಬಿಡಬೇಕು.
ನೋಡು, ನಾನು ನೀನು ಹೇಳ್ದ ಹಾಗೆ ಕೇಳಿದೆ. ದಯಮಾಡಿ ನನ್ನ ಬಿಟ್ಬಿಡು, ಕೈ ಮುಗಿತೀನಿ. ಪವಿತ್ರ, ನನ್ನ ಮಾತಿಗೆ ಸಹಕರಿಸಿದಕ್ಕೆ ಧನ್ಯವಾದಗಳು. ನಾನಿನ್ನು ಬರುತ್ತೇನೆ. ಹೋಗೋ ಹೋಗೋ, ಹೆಣ್ಣಿನ ಕೆಣಕಿದ್ರೆ ಸುಮ್ಮನೆ ಬಿಟ್ಬಿಡ್ತಾಳ? ಹೆಣ್ಣು ಹೊನ್ನು ಮಣ್ಣು ಮಾಯ ಕಣೋ. ಇವತ್ತು ನೀನನ್ನು ಕಾಡಿಸಿ ಹೋಗಿರಬಹುದು, ಆದ್ರೆ ಮುಂದೊಂದು ದಿನ ಸಮಯ ಸಿಕ್ಕಾಗ ತಕ್ಕ ಉತ್ತರ ಕೊಟ್ಟೆ. ಗ್ರಾಮ ದೇವರ ಉತ್ಸವದಲ್ಲಿ ಅವಮಾನ ಮಾಡಿದ ಮುತ್ತನ ಮನೆತನ ಮೇಲೆ ಸೇಡು ತೀರಬೇಕಾದರೆ ಸೌಂದರ್ಯಗಿನಿ ಅಂತಿರುವ ಜ್ಯೋತಿಯ ಶೀಲಹರಣ ಹಿಂದೆ ನನ್ನಿಂದ ಆಗಲೇಬೇಕು. ಅದಕ್ಕೆ ಮುತ್ತನ ಮನೆಗೆ ನನ್ನ ಆಗಮನ, ಜ್ಯೋತಿಯ ಶೀಲ ನಿರ್ಗಮನ. ಜ್ಯೋತಿಲೇ ಜ್ಯೋತಿ, ಯಾರು? ಓಹೋ, ಶ್ರೀಮಂತರು ನೀವೇನಿಲ್ಲಿ? ಹಿಡಿದ್ರಿ ಕೆಲಸ ಪೂರ್ಣಗೊಳಿಸಲು. ನಿಮ್ಮ ಕೆಲಸದ ಮಾತೇನಿದ್ರು ನಮ್ಮ ಯಜಮಾನ್ರ ಹತ್ರ ಮಾತಾಡಿ. ಮಾತನಾಡಿ ಮನೆಯವ್ರನ್ನೆಲ್ಲ ಇಟ್ಟುಕೊಂಡು ಮಾತಾಡೋರು ಇದನ್ನು ಮದುವೆ ವಿಷಯ ಅಲ್ಲ. ಸೊಮ್ಮನೆ ಸರಗೋಸಿ ಧರ್ಮೇಂದ್ರನಿಗೆ. ಮನೆಯವರೆಲ್ಲ ಹೊರಗಡೆ ಹೋಗಿದ್ದಾರೆ, ಅವ್ರು ಬಂದ್ಮೇಲೆ ಬನ್ನಿ ಮಾತಾಡೋಣ. ಮನೆಯವ್ರನ್ನೆಲ್ಲ ಇಟ್ಟುಕೊಂಡು ಮಾತಾಡೋದೇನು ಮದುವೆ ವಿಷಯ ಅಲ್ಲ. ಸೊಮ್ಮನೆ ಸರಗೋಸಿ ಧರ್ಮೇಂದ್ರನಿಗೆ. ನೋಡಿ, ನಾನೀಗ ಮತ್ತೊಬ್ಬರ ಹೆಂಡತಿ, ಪರಸ್ತ್ರೀಯ ಮೇಲೆ ಕಣ್ಣು ಹಾಕುವುದು ತಪ್ಪು. ಗಂಡನ ದೇವರೆಂದು ಬಾಯಿಲಿ ಹೇಳಿ ಕದ್ದು ಮುಚ್ಚಿ ಮುದ್ದಾಡುವ ಸುಂದರಿ ಹೆಚ್ಚಾಗಿರುವ ಈ ಕಾಲದಲ್ಲಿ ನೀನು ನನ್ನಲ್ಲಿ ಒಂದಾದರೆ ಸಿಗೋದು ಸಂಪತ್ತು. ಸಂಪತ್ತಿಗೆ ಆಸೆ ಪಟ್ಟು ಸತಿ ಧರ್ಮಕ್ಕೆ ಮೋಸ ಮಾಡುವ ಕೆಟ್ಟ ಹೆಣ್ಣು ನಾನಲ್ಲ. ನನ್ನ ದೃಷ್ಟಿಯಲ್ಲಿ ಪತಿಯೇ ದೇವರು. ದೇವರು ಗಂಡನ ದೇವರೆಂದು ಪೂಜಿಸುವ ಕಾಲ ಮುಗಿದು ತುಂಬಾ ದಿನಗಳಾಗಿದೆ. ಈಗಿನ ಕಾಲದ ನಾರಿ ಮೈ ಕಾಣಂಗುಡ್ತಾಳ ಸೀರಿ, ನಮ್ಮಂತವ್ರು ನೋಡ್ತಾಳ ಬಾರಿ. ಹೀಗಿರುವಾಗ ನನ್ನನ್ನು ಎದುರು ಹಾಕಿಕೊಳ್ಳುವ ಧೈರ್ಯ ನಿನಗೆ ಬೇಡ. ಸುಮ್ಮನೆ ಸರಗೋಸಿ ಧರ್ಮೇಂದ್ರನಿಗೆ
ಎಲ್ಲೋ ಪಾಪಿ, ಹೆಣ್ಣು ಮಕ್ಕಳ ಬಗ್ಗೆ ಕೀಳಾಗಿ ಮಾತನಾಡಿ ಅವರ ಬಗ್ಗೆ ಕತೆ ಕಟ್ಟಿ ಮಾತನಾಡುವ ನಿಮ್ಮಂತ ಕೆಟ್ಟ ಗಂಡಸರಿಗೆ ಮೆಟ್ಟಿನಿಂದ ಹೊಡೆದ್ರು ನಮಗೆ ಪಾಪ ಬರೋದಿಲ್ಲ. ಏ ಸೊಕ್ಕಿನ ಹೆಣ್ಣೆ, ಈ ಧರ್ಮೇಂದ್ರ ಹೆಜ್ಜೆ ಸಪ್ಪಳೆ ಕೇಳಿದರೆ ಸಾಕು. ನಿನ್ನಂತ ಸುಂದರ ಸರಸಕ್ಕೆ ಸೈ ಎನ್ನುವಾಗ ನಿನಗೆಷ್ಟಲೇ ಒಲಿದರೆ ನಾನು ಧರ್ಮ, ಎದುರಾದರೆ ನಿನಗೆ ಕರ್ಮ. ಅಣ್ಣ, ಬಂದ ಕೆಲಸವನ್ನು ಬೇಗ ಮುಗಿಸುವುದು ತಾನೇ. ಮುಗಿಸಲು ಸ್ವೀಕರಿಸುತ್ತಿಲ್ಲ ತಮ್ಮ. ಎಂತೆಂತ ಹೆಣ್ಣುಗಳಿಗೆ ನೀರು ಕುಡಿಸಿದ ನಮ್ಮಂತವರಿಗೆ ಇವಳಿ ಅವಲಿ ಅಕ್ಕ ಹೆಚ್ಚ ಇವಳ ಸೀರೆಯನ್ನು ಬೇಡಿ, ನನ್ನ ಸೀರೆ ಬಿಚ್ಚಬೇಡಿ. ನಿಮಗೆ ಕೈ ಮುಗಿದು ಬೇಡ್ಕೊತೀನಿ, ನನ್ನ ಸೀರೆ ಬಿಚ್ಚಬೇಡಿ. ಜಿತೇಂದ್ರ, ನಿಜ ಹೇಳಬೇಕಂದ್ರೆ ನನಗಿಂತ ಒಂದು ಕೈ ಮೇಲಾಗಿದ್ದೀಯಾ. ಈಗಲಾದರೂ ನನ್ನ ಮಾತನ್ನು ಕೇಳಿವೆಯಾ? ಆಯ್ತು, ಖಂಡಿತವಾಗಿ ಕೇಳ್ತೀನಿ. ಆದರೆ ನಾನು ಸ್ವಲ್ಪ ಒಳಗೆ ಹೋಗಿ ಬರ್ತೀನಿ. ಅಣ್ಣ, ಹೇಗಿದೆ ನಿನ್ನ ತಮ್ಮನ ಚಮತ್ಕಾರ? ನಿಜ ಹೇಳಬೇಕಂದ್ರೆ ಜಿತೇಂದ್ರ, ನನಗಿಂತ ಒಂದು ಕೈ ಮೇಲಾಗಿದ್ದೀಯಾ. ಜ್ಯೋತಿ, ಬೇಗ ಬಾರಿ. ಅಣ್ಣ, ಇವಳ ದೇಹ ಮೊದಲು ನಿನಗೆ, ಆಮೇಲೆ ನನಗೆ ಕರೆದುಕೊಂಡು ಹೋಗೋಣ. ಅವಸರ ಮಾಡಬೇಡ ಜಿತೇಂದ್ರ. ಮನಸ್ಸು ಬದಲಾದ ಸಮಯದಲ್ಲಿ ನಾನೀಗ ನಿಮ್ಮ ಜೊತೆ ಹಾಡಿ ಕುಣಿತೀನಿ. ಮಾನಸ ಲೋಕದ ಪ್ರೇಮ ಕನ್ಯೆ ಕೊಡುವ ಮದ ಮೃದವನು ನೀಡುವ ಕೊಡುವ ಮದ ಮೃದವನು ನೀಡುವ.
ಈಗಲಾದ್ರೂ ಸುಖ ನೀಡುವ ಸುಂದರಿ. ಸುಖ ಸುಖ ನೀಡುವುದು ಕನಸಿನ ಮಾತು. ನಿಮ್ಮಂತ ಕೆಟ್ಟ ಗಂಡಸರಿಗೆ ಸುಖ ಕೊಡೋದಕ್ಕೆ ನನ್ನೇನು ನಡ್ಗೆಟ್ಟವಳು ಅಂತ ತಿಳ್ಕೊಂಡಿರ್ವೇನೋ ನೀವು. ಅಮ್ಮ ಅಮ್ಮ, ವಿಷ ಕುಡಿದು ಬಂದಿದ್ದು ಒಳ್ಳೆಯದೇ ಆಯಿತು. ನೀನು ಬದುಕಿದರೆ ನಮಗೆ ಸುಖ ಸಿಗುತ್ತಿತ್ತು. ಈಗ ನೀನು ಸತ್ತರೆ ಮೊತ್ತ ನನ್ನ ಮನೆತನ ಸರ್ವನಾಶ. ಒಂದೇಟಿಗೆ ಸಾಯಿತ್ರ ಹಕ್ಕಿಯಿಂದ ಮೊತ್ತನ ರೆಕ್ಕೆ ಮುರಿಯೋದು ಖಂಡಿತ. ಹೊರ್ತನ ಜೊತೆ ಮುಂದಿನ ಜನ್ಮದ ಇಬ್ಬರು ಸುಖ ಬಂದೋಣ. ಯಾಕೆ ಜ್ಯೋತಿ, ಏನಾಯ್ತು? ಯಾಕೋ ಏನೋ ನನ್ನ ತಲೆ ಸುತ್ತಿದೆ ಅಂತ ಆಗ್ತಾ ಇದೆ ಅಮ್ಮ. ರೀ, ನಾನು ನಿಮ್ಮನ್ನೆಲ್ಲ ಬಿಟ್ಟು ಹೋಗ್ತಾ ಇದ್ದೀನಿ ಅಮ್ಮ. ಯಾಕೋ ಅತ್ತಿಗೆ ಏನೇನೋ ಮಾತನಾಡುತ್ತಿದ್ದೀರಾ? ಹಾಗೆಲ್ಲ ಮಾತನಾಡಬೇಡಮ್ಮ, ನಮಗೆ ದುಃಖ ಬರುತ್ತದೆ. ನೋಡಿದ್ಯಾ ಜ್ಯೋತಿ, ನನ್ನ ತಮ್ಮನಿಗೆ ಅಂತ ಸ್ಥಾನ ಕೊಟ್ಟಿದ್ದಾರೆ ಎಂದು. ನಿಜ ರೀ, ಇಂಥ ಮೈದರನ್ನು ಪಡೆದ ನಾನು ಭಾಗ್ಯವಂತಳು. ಮೈದ್ನ, ನೀನು ನನಗೊಂದು ಮಾತು ನಡೆಸ್ಕೊಡ್ತೀಯೇನೋ? ಹೇಳಿ ಅತ್ತಿಗೆ, ಅದೇನೇ ಅಂದು. ನೋಡು, ದೇವರಂತಿರುವ ಈ ನನ್ನ ಪತಿ ದೇವರಿಗೆ ನೋವಾಗದಂತೆ ನೋಡ್ಕೋಬೇಕು ಅಮ್ಮ. ಅವ್ರಿಗೆ ಯಾವುದೇ ಕಷ್ಟನೂ ಬರಬಾರದು. ಇಲ್ಲ ಅತ್ತಿಗೆ, ನಾವು ಯಾವುದೇ ರೀತಿ ಅಣ್ಣನಿಗೆ ಕಷ್ಟ ಕೊಡುವುದಿಲ್ಲ. ಮೈದುನ, ಈ ನಮ್ಮೂರು ಜನರಿಗೆ ಯಾರಾದರೂ ನೋವು ಕೊಡುವುದಕ್ಕೆ ದುಷ್ಟ ಜನರು ಹುಟ್ಟಿ ಬಂದಿದ್ದೇ ಆದ್ರೆ ಅವರ ಹುಟ್ಟನ್ನು ಅಡಗಿಸ್ತೀನಿ ಅಂತ ನನಗೆ ಮಾತು ಕೊಡಬೇಕು ಅಮ್ಮ. ಜ್ಯೋತಿ, ಮಾತಾಡು ಜ್ಯೋತಿ, ಮಾತಾಡು. ಮನೆಗೆ ಬದಲೊಂದು ಸಂತೋಷ ಬರುವ ಹೊತ್ತಿನಲ್ಲಿ ವಿಷ ಕುಡಿದು ಸಾವಿಗೆ ಶರಣಾಗಿ ನನ್ನನ್ನು ನೋವಿನ ಸಾರಿಗೆ ತೋಡಿದೆ ಅಲ್ಲ ಜ್ಯೋತಿ. ಮಾತಾಡು ಜ್ಯೋತಿ, ಮಾತಾಡು. ಸಮಾಧಾನ ಮಾಡಿಕೊಳ್ಳೋಣ, ಸಮಾಧಾನ ಮಾಡಿಕೊ. ಹೇಗಪ್ಪ ಸಮಾಧಾನ ಮಾಡಿಕೊಳ್ಳಲಿ? ಹೇಗೆ ಸಮಾಧಾನ ಮಾಡಿಕೊಳ್ಳಲಿ? ಬಾಳಿ ಬದುಕಬೇಕಾದ ನಿನ್ನ ಅತ್ತಿಗೆ ನಮ್ಮನ್ನೆಲ್ಲ ಬಿಟ್ಟು ಬಾರದ ಊರಿಗೆ ಹೋಗಿರುವ ಹೇಗಪ್ಪ ಸಮಾಧಾನ ಮಾಡಿಕೊಳ್ಳಲಿ?
ಮೈಲಾರಿ ತಾಯಿ ಮಾತು ಕೊಟ್ಟರೆ ಮರಳಿ ಬಾರದೂರಿಗೆ ನಿನ್ನ ಪಯಣ ಮರಳಿ ಬಾರದೂರಿಗೆ ನಿನ್ನ ಪಯಣ ಕೇಳಲಾಗದ ಮಾತಿನಲ್ಲಿ ಕೇಳಲಾಗದ ಧ್ವನಿಯಲ್ಲಿ ಕಾಣಲಾಗದ ಜಾಗದಲ್ಲಿ ಜ್ಯೋತಿ ಮಾತಾಡ ಜ್ಯೋತಿ ಮುತ್ತಣ್ಣ ಯು ಆರ್ ಅಂಡರ್ ಅರೆಸ್ಟ್. ಯಾವ ತಪ್ಪಿಗಾಗಿ ನಮ್ಮ ಅಣ್ಣನನ್ನು ಅರೆಸ್ಟ್ ಮಾಡುತ್ತಿರುವಿರಿ? ಸತ್ತು ಬಿದ್ದಿರುವ ನಿನ್ನ ಅತ್ತಿಗೆ ಸಲುವಾಗಿ. ಸತ್ತು ಬಿದ್ದಿರುವ ನನ್ನ ಅತ್ತಿಗೆ ಸಾವಿಗೆ ಕಾರಣ ನಮ್ಮ ಅಣ್ಣನಲ್ಲ. ಹಾಗಾದರೆ ನಿನ್ನನ್ನು ಅರೆಸ್ಟ್ ಮಾಡುತ್ತೇನೆ. ಬೇಡ ಸರ್, ಹಾಗೆ ಮಾಡಬೇಡಿ. ಹೆಂಡತಿ ಇಲ್ಲದ ಅನಾಥ ಆಗಿರುವ ಮಾನವನು ಮನೆಯಲ್ಲಿದ್ದಾರೇನು ಜೈಲಿನಲ್ಲಿದ್ದಾರೇನು? ಬೇಡ ಸರ್, ನನ್ನನ್ನು ಅರೆಸ್ಟ್ ಮಾಡಿ ಸರ್, ನನ್ನನ್ನು ಅರೆಸ್ಟ್ ಮಾಡಿ. ಇದು ಬುದ್ಧಿವಂತರ ಲಕ್ಷಣ. ಪಿಸಿ ಅರೆಸ್ಟ್ ಮಾಡು ಇವನನ್ನು. ಊರ ಜನರ ಮುಂದೆ ಅವಮಾನ ಮಾಡಿರುವ ಈ ಮಗನಿಗೆ ಜೈಲಿನಲ್ಲಿ ಬುದ್ಧಿ ಕಲಿಸೋಣ. ಅಲೇ ನಾಗೇಂದ್ರ, ದೊಡ್ಡ ಮಾತಾಡ್ ಕೈ ಬಿಡ. ಕೈಯಲ್ಲಿ ಕಾನೂನು ಇದೆ ಎಂದು ಲೇ ನಾಗೇಂದ್ರ, ಕೈಯಲ್ಲಿ ಕಾನೂನು ಇದೆ ಎಂದು ಏನು ನನ್ನ ಮೇಲೆ ನೀನೇನಾದರೂ ಕೈ ಮಾಡಿದರೆ ನಡೆದಾಡಲು ಕಾಲು ಅನ್ನ ತಿನ್ನಲು ನಿನಗೆ ಕೈ ಇರುವುದಿಲ್ಲ. ಏಕೆಂದರೆ ಕೊಡಲಿ ಸೊಂಟದೊಳಗೆ ಇದ್ದರೆ ಇವನು ಮೈಲಾರಿ, ಕೈಗೆ ಬಂದರೆ ಮುತ್ತಣ್ಣ, ನಿಮ್ಮ ತಮ್ಮನಿಗೆ ತಿಳಿಸಿ ಹೇಳಿ, ಆದರೆ ನಿಮ್ಮ ಜೊತೆ ಅವನನ್ನು ಅರೆಸ್ಟ್ ಮಾಡಬೇಕಾಗುತ್ತದೆ. ಬೇಡ ಸರ್, ಹಾಗೆ ಮಾಡಬೇಡಿ, ತಿಳಿಸಿ ಹೇಳ್ತೀನಿ. ಮೈಲಾರಿ, ಆವೇಶಕ್ಕೆ ಒಳಗಾಗಬೇಡಪ್ಪ. ನಾನು ಬೇಗನೆ ಬಿಡುಗಡೆಯಾಗಿ ಬರ್ತೀನಿ. ಈ ನಿನ್ನ ಅತ್ತಿಗೆ ಶವ ಸಂಸ್ಕಾರ ಮಾಡಪ್ಪ, ನಾನು ಬರ್ತೀನಿ. ಪಿಸಿ ಬಾಡಿನ ಪೋಸ್ಟ್ ಮಾರ್ಟಮ್ಗೆ ಕಳಿಸೋ ವ್ಯವಸ್ಥೆ ಮಾಡು. ಇವನನ್ನು ನಾನು ಕರೆದುಕೊಂಡು ಹೋಗುತ್ತೇನೆ. ಓಕೆ ಸರ್. ನ್ಯಾಯ ಎಲ್ಲಿದೆ? ನ್ಯಾಯ ಎಲ್ಲಿದೆ? ನ್ಯಾಯ ಎಲ್ಲಿದೆ? ಭಾರತೀಯ ನಾರಿ ಸಂಸ್ಕೃತಿಯನ್ನು ಸಾರುವ ಸಂದೇಶ ನೀಡಿದ್ದಾಳೆ. ಎದುರಾದ ಸಮಸ್ಯೆಗೆ ಒಂಟಿತನಕ್ಕೆ ಹೆದರದೆ ಅವಳು ಸಮಾಜದಲ್ಲಿ ಬದುಕುವ ರೀತಿ ಮೆಚ್ಚುವಂತಾಗಿದೆ. ಇಂಥ ಹುಡುಗಿ ನನ್ನ ಸಂಗಾತಿಯಾಗಿದ್ದರೆ ನಾನು ಭಾಗ್ಯಶಾಲಿ.
ಮುಚ್ಚಿ ಕಣ್ಣು ಬಿಟ್ಟರೆ ಕನಸಿನಲ್ಲಿ ಬರೋಳು ಪವಿತ್ರ ಎಂದು ಮರೆಯದ ಹುಡುಗಿ. ಏನು ಸಾವುಕಾರೆ, ಏನು ಹುಡುಗಿ ಗಿಡಿಗಿ ಅಂತ ಮಾತಾಡ್ತಾ ಇದ್ದೀರಾ? ಯಾರು? ಹಾಗೇನಿಲ್ಲ. ಏನು ಪ್ರೀತಿಯಲ್ಲಿ ಏನಾದ್ರು ಬಿದ್ದಿದ್ದೀರಾ? ಮುಖದಲ್ಲಿ ವಿಷಯ ಕಂಡಿಡಿಯುವ ತುಂಟಿ ನೀನು. ಹಾ ಹಾ ಹಾ, ರಂಗಾದ ನಿಮ್ಮ ಮುಖ ನೋಡ್ತಾ ಇದ್ರೆ ನನಗೆಲ್ಲ ಅರ್ಥ ಆಗ್ತಾ ಇದೆ. ಹೋಗ್ಲಿ ಸಾವುಕಾರೆ, ಆ ಹುಡುಗಿ ಯಾರು ಅಂತ ಹೇಳಿಪ್ಪ. ನನ್ನ ಮನಸ್ಸ ಕದ್ದ ಕಳ್ಳಿ ಬೇರೆ ಯಾರು ಅಲ್ಲ. ನಿಜ ಹೇಳಿದರೆ ಪವಿತ್ರ ನನ್ನಿಂದ ದೂರ ಆಗಬಹುದೇ? ಯಾಕೆ, ಏನೋ ವಿಚಾರ ಮಾಡ್ತಾ ಇದ್ದೀರಲ್ಲ, ಯಾರು ಹೇಳಿ ಸಾವುಕಾರೆ? ನಾನು ಪ್ರೀತಿಸೋ ಹುಡುಗಿ ಇಲ್ಲಿ ಇದ್ದಾಳೆ. ಇಲ್ಲಿನ ಅಲ್ಲ, ಇಲ್ಲಿ ನನ್ನ ಬಿಟ್ರೆ ಬೇರೆ ಯಾರು ಇಲ್ಲ ಸಾವುಕಾರೆ. ಎಲ್ಲಿದ್ದಾಳೆ ಸ್ವಲ್ಪ ಹೇಳಿ. ನನ್ನ ಮನಸ್ಸಿನಲ್ಲಿ ಇದ್ದಾಳೆ. ಓಹೋ, ನಿಮ್ಮ ಹೃದಯದಲ್ಲಿದ್ದಾಳಾ? ಹೋಗ್ಲಿ ಬಿಡಿ, ಕೊನೆ ಪಕ್ಷ ಅವಳ ಹೆಸರನ್ನಾದ್ರೂ ಹೇಳಿ. ಸಮಯ ಬಂದಾಗ ಹೇಳುತ್ತೇನೆ. ಸರಿ ಬಿಡಿ, ನಿಮ್ಮ ಇಷ್ಟ. ಅಣ್ಣ ಅಣ್ಣ, ದೊಡ್ಡ ಅನಾಹುತ ಆಗಿದೆಣ್ಣ. ಏನಾಯ್ತು ನಗು? ಮುತ್ತಣ್ಣ ಹೆಂಡತಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳಂತಣ್ಣ. ಏನಾಯ್ತು ನಗು? ಮುತ್ತಣ್ಣನ ಮನೆ ಪರಿಸ್ಥಿತಿ ಯಾವ ರೀತಿ ಇದೆಯಪ್ಪ? ಜ್ಯೋತಿ ಅಕ್ಕನ ಸಾವಿಗೆ ಮುತ್ತಣ್ಣನೇ ಕಾರಣ ಎಂದು ಹೇಳಿ ಪೊಲೀಸರು ಜಾಡಿಸಿ ವಾದ ಕರ್ಕೊಂಡು ಹೋದ್ರು ನೋಡಿ. ಈಗ ಅಯ್ಯೋ ದೇವ್ರಿ, ನಾಗು ಆತ್ಮಹತ್ಯೆ ಮಾಡಿಕೊಂಡಳೆ ಜ್ಯೋತಿ ಅಕ್ಕ. ಛೇ, ಇದನ್ನ ನಂಬೋಕೆ ಆಗ್ತಾ ಇಲ್ಲ. ಅವಳು ಹೇಳಿ ಅಲ್ಲ. ನಿಜ ಅಕ್ಕ, ನಿಜ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ. ಅದಿನ್ನೂ ಕಾರಣ ತಿಳಿದೇ ಬಂದಿಲ್ಲ. ಹಾಗಾದರೆ ಮೊದಲು ಮುತ್ತಣ್ಣನಿಗೆ ಭೇಟಿಯಾಗಿ ಸಮಾಧಾನ ಪಡಿಸಬೇಕು. ಬಣ್ಣೇರಿ ಹೋಗೋಣ. ಅಕ್ಕ, ಅವ್ನಿಗೆ ಊಟ ಅದು ತಗೋಬಾ, ಹೋಗಿ ಕೊಟ್ಟು ಬರ್ನು. चम चम चकोरे बोल बोल बा 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 बा. ಬಲಿಯಾದ ಮಂಜು ಮಾಯ ಬೀಸಿದೆ ಬಲಿಗೆ ತಂತ್ರ ಕುತಂತ್ರ ಕರಗತ ಮಾಡಿಕೊಂಡಿರುವ ಮುತ್ತನ ಮನೆತನ ಮೇಲೆ ಸೇಡು ತೀರಿಸಬೇಕೆಂದು ಬಂದಿರೋದು ಮಾಯಾ ಎಂಬ ಹೆಣ್ಣು. ಕಣ್ಣಿನಿಂದ ಕೊಲ್ಲುವ ಹೆಣ್ಣಿನಿಂದ ಮುತ್ತನ್ನ ತಿನ್ನುವನು ಮಣ್ಣು. ಅಣ್ಣ, ಮುತ್ತಣ್ಣ ಈಗ ನನ್ನ ಕೈಲಿರೋ ಕಬ್ಬಿನ ಹೇಗೆ ಕಾಯಿಸಬೇಕು ಹೇಳಣ್ಣ ಅವನನ್ನು. ಮುತ್ತನ ಹೆಸರನ್ನು ಕೇಸಿನಲ್ಲಿ ದಾಖಲು ಮಾಡದೆ ಕೈಗೆ ಹಾಕಿ ಕಾಯಿಸುವ ಮಗನನ್ನು. ಹೌದಣ್ಣ, ಡಾಕ್ಟರ್ ವರದಿಯ ಪ್ರಕಾರ ಜ್ಯೋತಿಯ ಸಾವು ಆತ್ಮಹತ್ಯೆ. ಹೀಗಿರುವಾಗ
ಅವನ ಹೆಸರನ್ನು ಈ ಕೇಸಿನಲ್ಲಿ ಸೇರಿಸಲು ಬರುವುದಿಲ್ಲ ಅಣ್ಣ. ಬರುವುದೇ ಬೇಡ. ಆದರೆ ನಮ್ಮ ಸೇಡು ತೀರು ತನಕ ಮಗ ಜೈಲಿನಲ್ಲೇ ಇರಬೇಕು. ಅಣ್ಣ ಅಣ್ಣ, ನಿನಗೆ ಅವಮಾನ ಮಾಡಿದ ಭಿಕಾರಿಯನ್ನು ಜೈಲಿನಲ್ಲಿ ಬಿಸಿ ನೀರಿನಿಂದ ಕಾಯಿಸುತ್ತೇನೆ. ಕಾಯಿಸು, ಚೆನ್ನಾಗಿ ಕಾಯಿಸು. ಕಾದ ಮೇಲೆ ಹರಕ ತಕ್ಕಂತೆ ಬಗ್ಗಿಸೋಣ ಮಗನನ್ನು. ಸರಿ ಅಣ್ಣ, ನಾನಿನ್ನು ಹೋಗಿ ಬರುತ್ತೇನೆ. ಪಕ್ಕಲೇ ಪಕ್ಕ. ಯಪ್ಪ ಸಾವುಕಾರ, ಮೊದಲ ನಿನಗ ಮಾರ ಮೊದಲ ಕಿವಿ ಕೇಳೋ ಯವ್ವ ಸಾವುಕಾರ, ಹಿಂಗ್ಯಾಕೆ ಸಾವುಕಾರ ನೀನು? ಏನ್ಲೇ ಅದು ಪಿಸ್ಕೊಡ್ತಿರಲ್ಲ? ಏನ್ ಹೇಳಿ ಸಾವುಕಾರ, ಅದ ರೀ ಅಪ್ಪ ನಿಮ್ದಾಟ್ ಲ್ಯಾಕ್ ಪತ್ರ ವಿಚಾರ ಮಾಡಕತ್ತೀನಿ ಹೇಳ್ರಿ ಅಪ್ಪ ಸಾವುಕಾರನ. ಹೌದು, ಎಲ್ಲರೂ ಸರಿಯಾಗಿ ಬಡ್ಡಿ ಕಟ್ತಿದ್ದಾರೇನು? ಯಾವ ಸುದ್ದಿ ತೆಗಿತೀಯಪ್ಪ? ಅವ್ರೇನಾರ ಬಡ್ಡಿ ಕಟ್ಲಿಕ್ಕಾರ ನೀ ಸೊಮ್ಮ ಬಿಡ್ತಿ ಅವ್ರೇನ ಕೊಂದ್ ಬಿಡ್ತಿ ಸಾವುಕಾರನಿ. ಏನಂದಿಲೇ ಬದ್ಮಾಸ್? ಸಿಟ್ಟಿ ಬರ್ತೀರಿ ಸಾವುಕಾರ? ಬಡ್ಡಿ ಕಟ್ಟಾಕತ್ತಾರ ತಾನು ಹೇಳ್ರಿ ಅಪ್ಪನ. ಹೌದು, ಎಲ್ಲ ಲೆಕ್ಕನು ಸರಿಯಾಗಿ ಬರ್ದೇಡು. ಅಪ್ಪ ಸಾವುಕಾರ, ನಾ ಲೆಕ್ಕದಾಗ ಭಾಳ ಚೊಕ್ರಿ, ಅದಕ್ಕಾಗಿ ನೀವು ನನಗೆ ಕರಿತೀರಿ ಪಕ್ 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 ಅಂತ. ತಲೆ ಹರಡಿ ಸಾಕು, ಮೊದಲು ಕೆಲಸ ನೋಡಿ. ಆ ಸಾವುಕಾರ, ಅಣ್ಣ, ನೀನು ಹೇಳಿದ ಮಾಯಾ ಇವಳೇನು? ಮತ್ತೇಕು ತಡ ಹೋಯ್ತು ನಾಗೇಂದ್ರ? ಬಾ ಮಾಯಾ, ಮತ್ತೇನು ಚೆನ್ನಾಗಿದೀಯಾ? ಚೆನ್ನಾಗಿದ್ದೀನಿ. ನನ್ನನ್ನು ಕರೆಸಿದ ವಿಷಯ? ಈ ಊರಲ್ಲಿ ನಮಗೊಬ್ಬ ವೈರಿ ಇದ್ದಾನೆ. ಅವನ ಹೆಸರು ಮುತ್ತಣ ಅಂತ. ಅದಕ್ಕೆ ನಾನೇನ್ ಮಾಡಬೇಕು? ಸಂತೋಷ ತುಂಬಿರುವ ಅವನ ಸಂಸಾರದಲ್ಲಿ ನೀನು ಸುನಾಮಿಯಾಗಿ ಪ್ರವೇಶಬೇಕು. ಅಂದ್ರೆ ನಿಮ್ಮ ಮಾತಿನ ಅರ್ಥ ನನಗೆ ತಿಳಿಲಿಲ್ಲ. ತಿಳಿಸಿ ಹೇಳುತ್ತೇನೆ ಮಾಯಾ. ಮುತ್ತಣ್ಣನ ತಮ್ಮ ಮಂಜನೊಂದಿಗೆ ಸ್ನೇಹ ಬೆಳೆಸಿ ತಾಳಿ ಕಟ್ಟಿಸಿಕೊಂಡು ಅವರ ಮನೆ ಸೇರಬೇಕು. ಮನೆ ಸೇರೋದೇನೋ ಮುಂದೆ, ಮುಂದೇನ್ ಮಾಡಬೇಕು? ಮನೆ ಸೇರಿದ ನೀನು ಮಾಯಾ ಜಿಂಕೆ ಆಗಿ ಅಣ್ಣ ತಮ್ಮಂದಿರಲ್ಲಿ ವಿರುಷೆ ಹುಟ್ಟಿಸಿ ತುಂಬಿರುವ ಸಂಸಾರವನ್ನು ಛೇತ್ರಗೊಳಿಸಬೇಕು. ಇದರಿಂದ ನಿನಗಾಗುವ ಲಾಭ? ಲಾಭ? ಅಣ್ಣ ಧರ್ಮೇಂದ್ರನಿಗೆ ಅವಮಾನ ಮಾಡಿರುವ ಸಂಸಾರ ಸರ್ವನಾಶದ ಸಂತೋಷ. ಅದರಿಂದ ನನಗಾಗುವ ಲಾಭ? ಲಾಭ ನಮ್ಮ ಕೆಲಸವಾದ ಮೇಲೆ ನಿನಗೆ ಬಹುಮಾನ ಕೊಡುತ್ತೇವೆ. ಬಹುಮಾನದ ಮಾತು ಮುಂದೆ, ಮುಖ್ಯವಾಗಿ ನನಗೆ ಬೇಕಾಗಿರುವುದು ಹಣ. ಹಣ? ಹಣದ ಚಿಂತೆ ಬಿಡು ಮಾಯಾ, ನೀನು ಕೇಳಿದಷ್ಟು ಹಣ ಕೊಡುತ್ತೇನೆ. ಹಣ ನಿನಗೆ, ಹಬ್ಬ ನಮಗೆ. ಜಿತೇಂದ್ರ, ನೀನು ತೋಟದ ಮನೆ ಕಡೆ ಹೋಗಿ ನಮ್ಮ ಕಳ್ಳ ಯಾವ ರೀತಿ ನಡೆದಿ ನೋಡಿಕೊಂಡು ಬಾ. ಸರಿ ಅಣ್ಣ, ನಾನು ಬರುತ್ತೇನೆ. ಮಾಯಾ, ಖರ್ಚಿಗೆ ಹಣ ಬೇಕಿತ್ತೇನು? ನೋಡಿ, ನನಗೆ ಪ್ರಯಾಣ ಮಾಡಿ ತುಂಬಾ ಸುಸ್ತಾಗಿದೆ. ನಾನು ರೆಸ್ಟ್ ತೆಗೆದುಕೊಳ್ಳೋಕೆ ಸ್ವಲ್ಪ ರೂಮ್ ತೋರಿಸ್ತೀರಾ? ಒಳಗಡೆ ನಿನಗಾಗಿ ರೂಮ್ ವ್ಯವಸ್ಥೆ ಮಾಡಲಾಗಿದೆ, ಒಳಗೆ ಹೋಗು.
ಮತ್ತೊಬ್ಬರ ಮನೆ ಬರುವುದೇ ಈ ಧರ್ಮೇಂದ್ರನ ಕೆಲಸ. ಮುತ್ಯ ಹಾಕಿರುವ ಲೆಕ್ಕ ನೀನಾಗಬೇಕು ಚೊಕ್ಕ, ಕೂಡಿ ಕಳೆದರೆ ಸರಿಯಾಗಿರ್ಬೇಕು ಈ ಧರ್ಮೇಂದ್ರನ ಕೆಲಸ.